ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ತಾಪುರದಲ್ಲೇ RSS ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿದೆ. ನವೆಂಬರ್ 16ರಂದು ಪಥಸಂಚಲನ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ ಕೋರ್ಟ್. ಮಧ್ಯಾಹ್ನ 3:35ರಿಂದ 5:45ರವರೆಗೆ ನೋಡಿ, ಕೆಲ ಷರತ್ತುಗಳನ್ನು ಕೂಡ ಇಲ್ಲಿ ವಿಧಿಸಲಾಗಿದೆ. ಟೈಮಿಂಗ್ ಕೂಡ ಹೇಳಿದ್ದಾರೆ. ಇಲ್ಲಿ ಇಂತಿಷ್ಟೇ ಸಂಖ್ಯೆ ಇರಬೇಕು ಅಂತ ಹೇಳಿದ್ದಾರೆ. 350 ಜನರಿಗೆ ಮಾತ್ರ ಕೋರ್ಟ್ ಇಲ್ಲಿ ಅನುಮತಿಯನ್ನು ಕೊಟ್ಟಿದೆ. ಇನ್ನು ಬ್ಯಾಂಡ್ನ 50 ಮಂದಿ ಸೇರಿದಂತೆ 350 ಜನಕ್ಕೆ ಮಾತ್ರ ಇಲ್ಲಿ ಪರ್ಮಿಷನ್ ಸಿಕ್ಕಿದೆ. ಸುದೀರ್ಘವಾಗಿ 1 ತಿಂಗಳಾಯಿತು ಕಾನೂನು ಹೋರಾಟ ಶುರುವಾಗಿ. ಪ್ರತಿಭಟನೆಗಳಾಯಿತು, ರಾಜಕೀಯ ತಿಕ್ಕಾಟಗಳಾಯಿತು, ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು. ಇಡೀ ರಾಜ್ಯದ ಗಮನ ಸೆಳೆದಿತ್ತು ಚಿತ್ತಾಪುರ. ಬೇರೆ ಬೇರೆ ಕಡೆ ಆಗುತ್ತೆ, ಚಿತ್ತಾಪುರದಲ್ಲೇ ಯಾಕೆ ಪರ್ಮಿಷನ್ ಸಿಗ್ತಾ ಇಲ್ಲ ಅಂಥೇಳಿ ಅವರು ಪ್ರಶ್ನೆ ಮಾಡ್ತಾಯಿದ್ರು. ಚಿತ್ತಾಪುರದಲ್ಲೇ ಯಾಕೆ ಹಠ ಬಿದ್ದು ಮಾಡ್ತಾ ಇದ್ದೀರಿ ಅಂಥೇಳಿ ಇವರು ಪ್ರಶ್ನೆ ಮಾಡ್ತಾಯಿದ್ರು. ಧಾರವಾಡ ಪೀಠ, ಕಲಬುರಗಿ ಪೀಠ, ಬೆಂಗಳೂರು ಹೈಕೋರ್ಟು ಎಲ್ಲ ಕಡೆಗಳಲ್ಲೂ ಕೂಡ ಅರ್ಜಿ ವಿಚಾರಣೆ ನಡೆದು ವಾದ ಪ್ರತಿವಾದ ಆಗಿ ಶಾಂತಿ ಸಭೆಗಳು ಕೂಡ 3-4 ಆಗಿ ಮುಂದೂಡಿಕೆ ಆಗ್ತಾ ಬರ್ತಾ ಇತ್ತು. ಈಗ ಅವಕಾಶ ಸಿಕ್ಕಿದೆ. ಅದು 350 ಜನರಿಗೆ ಮಾತ್ರ ಅವಕಾಶ. 16ನೇ ತಾರೀಕು ಟೈಮ್ ಕೂಡ ಕೋರ್ಟ್ ಹೇಳಿದೆ. ಇಂತಿಷ್ಟೇ ಸಮಯದಲ್ಲಿ ನೀವು ಪಥಸಂಚಲನವನ್ನು ಮುಗಿಸ್ಬೇಕು ಅಂಥೇಳಿ. ಇನ್ನು ಬೇರೆ ಬೇರೆ ಸಂಘಟನೆಗಳು ಕೂಡ ಅರ್ಜಿಯನ್ನು ಸಲ್ಲಿಸಿದ್ವು. ನಮಗೂ ಕೂಡ ಅದೇ ದಿನ ಅವಕಾಶ ಕೊಡಬೇಕು ಪಥಸಂಚಲನಕ್ಕೆ ಅಂಥೇಳಿ. ಅದರ ಅರ್ಜಿ ವಿಚಾರಣೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಮತ್ತೇನಾದರೂ ಅಹಿತಕರ ಘಟನೆಗಳಾಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಇದನ್ನು ಸೂಕ್ಷ್ಮ ಪ್ರಕರಣ ಅಂತ ಪರಿಗಣಿಸಿ ಈ ಷರತ್ತುಗಳನ್ನು ಅಲ್ಲಿ ವಿಧಿಸಲಾಗಿದೆ. ಯಾಕೆಂದರೆ ನೋಡಿ, ಆ ಟೈಮನ್ನು ನೋಡ್ತಾ ಇದ್ದೀವಿ ನಾವು, ಜೊತೆಗೆ ಇಂತಿಷ್ಟೇ ಸಂಖ್ಯೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇವೆಲ್ಲವನ್ನು ಗಮನಿಸಿದರೆ ಏನು ಹೆಚ್ಚು ಕಡಿಮೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈ ಕೆಲ ಷರತ್ತುಗಳನ್ನು ವಿಧಿಸಲಾಗಿದೆ. ಹಾಗಾಗಿ ಆ ಕೋರ್ಟ್ನ ಆದೇಶವನ್ನು ಕೂಡ RSSನ ನಾಯಕರು ಸ್ವಾಗತವನ್ನು ಮಾಡಿದ್ದಾರೆ. ಅಂತೂ ಇಂತೂ ಅವಕಾಶ ಸಿಗ್ತಲ್ಲ ಅಂಥೇಳಿ ಮಾತಾಡ್ಕೊಳ್ತಾ ಇದ್ದಾರೆ. ಚಿತ್ತಾಪುರದಲ್ಲಿ ದೊಡ್ಡ ಮಟ್ಟದ ಒಂದು ಪ್ಲ್ಯಾನ್ ಕೂಡ ರೆಡಿಯಾಗಿತ್ತು. ಲಕ್ಷಾಂತರ ಸಂಖ್ಯೆಯಲ್ಲಿ RSS ಕಾರ್ಯಕರ್ತರನ್ನ ಸೇರಿಸಿ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಡ್ಡು ಹೊಡಿಬೇಕು, ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಪಾಠ ಕಲಿಸ್ಬೇಕು ಅಂಥೇಳಿ. ಆದರೆ ಅದ್ಯಾವುದಕ್ಕೂ ಕೂಡ ಇಲ್ಲಿ ಅವಕಾಶಗಳು ಸಿಕ್ಕಿಲ್ಲ. ಅಂದರೆ RSSನವ್ರು ಏನು ಅಂದ್ಕೊಂಡಿದ್ರು, ದೊಡ್ಡ ಸಂಖ್ಯೆಯಲ್ಲಿ ಸೇರಿಸ್ಬೋದು ಅಂಥೇಳಿ. ಬಟ್ ಈಗ ಬರೀ 350 ಜನರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಮತ್ತು ಈಗ ಅವರೇನು ಬ್ಲೂ ಪ್ರಿಂಟ್ ಏನಿದೆ, ಎಲ್ಲೆಲ್ಲಿ ಮೆರವಣಿಗೆ ಹಾದು ಹೋಗಬೇಕು, ಜಿಲ್ಲಾಡಳಿತ ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿರುತ್ತೆ. ಅದ್ರ ಪ್ರಕಾರವಾಗಿ ಈಗ ಪಥಸಂಚಲನವನ್ನು ಮಾಡಬೇಕಾಗತ್ತೆ. ಬಟ್ ರಾಜಕೀಯ ಜಿದ್ದಾಜಿದ್ದಿಗೂ ಕೂಡ ಕಾರಣ ಆಗಿತ್ತು. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಇದು ಚಿತ್ತಾಪುರ. ಯಾವುದೇ ಕಾರಣಕ್ಕೂ ಇಲ್ಲಿ ಪಥಸಂಚಲನವನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಅಂಥೇಳಿ ಅವರು ಕೂಡ ಒಂದು ರೀತಿ ಸಡ್ಡು ಹೊಡೆದಿದ್ದರು. ನಾವು ಕಾನೂನಾತ್ಮಕವಾಗಿಯೇ ಉತ್ತರ ಕೊಡ್ತೀವಿ ಅಂಥೇಳಿ RSSನವರು ಕೂಡ ತಮ್ಮ ಪಟ್ಟನ್ನು ಹಿಡಿದಿದ್ದರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಅಂತೂ ಇಂತೂ ಸುದೀರ್ಘ 1 ತಿಂಗಳ ಅಂತ ಅನಿಸುತ್ತೆ ಕಾನೂನು ಹೋರಾಟ, ರಾಜಕೀಯ ತಿಕ್ಕಾಟಗಳ ನಡುವೆ ಪಥಸಂಚಲನಕ್ಕೆ ಚಿತ್ತಾಪುರದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಂದರೆ ಈ ಯಾವೆಲ್ಲ ಷರತ್ತುಗಳನ್ನು ಕೊಟ್ಟಿದೆ ಅಂತ, ಯಾಕಂದರೆ ಟೈಮ್ ನೋಡ್ತಾ ಇದ್ದೀವಿ, ಇಷ್ಟೇ ಜನರು ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಬೇರೆ ಬೇರೆ ಸಂಘಟನೆಗಳು ಅರ್ಜಿ ಹಾಕಿದ್ವು, ಅವ್ರಿಗೂ ಕೂಡ ಅವತ್ತೇ ಅವಕಾಶನ ಅಥವಾ ಪ್ರತ್ಯೇಕವಾಗಿ ದಿನಾಂಕ ನಿಗದಿ ಮಾಡಿದ್ದಾರೆ. ಈಗ RSSನವರ ಒಂದು ಅಭಿಪ್ರಾಯಗಳು ಏನು ಬರ್ತಾ ಇದೆ ಅಂಥೇಳಿ ಈ ಬೆಳವಣಿಗೆ ನೋಡಿದ್ರೆ? ಪ್ರಭು, ಏನು ಕಾಂಗ್ರೆಸ್ ಮತ್ತು BJPಯ ನಡುವೆ ನಡೀತಿದ್ದ ಒಂದು ಹಂತದ ಶೀತಲ ಸಮರಕ್ಕೆ ಒಂದು ಪೊಲೀಸ್ ಸ್ಟಾಪನ್ನು ಇಟ್ಟಿರುವಂಥದ್ದು. ಇವತ್ತು ಏನು ನ್ಯಾಯಾಲಯದಲ್ಲಿ RSSನ 100 ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆ ಪಥಸಂಚಲನಕ್ಕೆ ಏನು ಚಿತ್ತಾಪುರದಲ್ಲಿ ಪ್ಲಾನನ್ನು ಮಾಡಿಕೊಳ್ಳಲಾಗಿತ್ತು. ಅದಕ್ಕೆ ಅಲ್ಲಿನ ಜಿಲ್ಲಾಡಳಿತ ಮತ್ತು ಸರ್ಕಾರದ ಕಡೆಯಿಂದ ಏನೋ ವಿರೋಧ ಮಾಹಿತಿ ಇರುವಂಥದ್ದು. ಹೀಗಾಗಿ ಅದನ್ನು ಮುಂದೂಡಲಾಗಿತ್ತು. 3 ಬಾರಿ ಮುಂದೂಡಿಕೆಯಾಗಿ ಕೊನೆಗೆ ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಏರಿದ್ರು. ಅಲ್ಲಿ ಏನು ನ್ಯಾಯಾಲಯದ ಸೂಚನೆ ಮೇರೆಗೆ ಜಿಲ್ಲಾಡಳಿತ ಹಾಗೂ ವಿವಿಧ ಏನು ಸಂಘಟನೆಗಳೇನಿದ್ವೋ ವಿವಿಧ ಸಂಘಟನೆಗಳ ಜೊತೆ ಮಾತುಕತೆಯನ್ನು ಮಾಡಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಏನು ಕೊಡಲಾಗಿತ್ತು. ಆ ವರದಿಯನ್ನು ಪರಿಶೀಲನೆ ಮಾಡಿರುವಂಥ ನ್ಯಾಯಾಲಯ ಈಗಾಗಲೇ ಏನು ಹೈಕೋರ್ಟ್ ಷರತ್ತುಬದ್ಧವಾಗಿ ಒಂದು ಪಥಸಂಚಲನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಅಂದರೆ ಪಥಸಂಚಲನಕ್ಕೆ ಇಂತಿಷ್ಟೇ ಜನ ಅಂತ 350 ಜನ, 300 ಜನ, 300ರಿಂದ 350 ಜನದಷ್ಟು ನಿಗದಿಯನ್ನು ಮಾಡಬೇಕು.
2.5 ಗಂಟೆಗಳ ಕಾಲ ಅಂದರೆ 3 ಗಂಟೆಯಿಂದ 5 ಗಂಟೆ ಒಳಗಡೆ 5.5 ಗಂಟೆ ಒಳಗಡೆ ನೀವು ಪಥಸಂಚಲನ ಹೋಗಬೇಕು. ಒಂದಿಷ್ಟು ಕಿಲೋಮೀಟರ್ ಹಂತದವರೆಗೂ ಮಾತ್ರ ಇರಬೇಕು. ಸ್ಥಳೀಯರೇ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಬೇಕು. ಹೊರಗಡೆ ಜಿಲ್ಲೆಗಳಿಂದ ಬಂದು ಯಾರೂ ಕೂಡ ಪಥಸಂಚಲನಕ್ಕೆ ಭಾಗಿಯಾಗಬಾರ್ದು. ಯಾರೆಲ್ಲ ಪಥಸಂಚಲನಕ್ಕೆ ಭಾಗಿಯಾಗ್ತೀರಾ ಅವರಿನ ಎಲ್ಲೆಲ್ಲಿ ನಿವಾಸಿಗಳು ಏನೋ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು. ಅದು ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಆಯೋಜಕರು ಅವರ ಜವಾಬ್ದಾರಿ ಆಗಿರುತ್ತೆ. ಯಾವುದೇ ಸಣ್ಣ ಪುಟ್ಟ ಅಹಿತಕರ ಘಟನೆಗಳಾದರೂ ನೇರವಾಗಿ ಅದಕ್ಕೆ ಆಯೋಜಕರೇ ಏನು ಹೊಣೆಯಾಗಿರ್ತಾರೆ. ಸೊ ಈ ಎಲ್ಲ ಷರತ್ತುಗಳನ್ನು ಕೊಟ್ಟಿರುವಂಥ ನ್ಯಾಯಾಲಯ ಇವತ್ತು ಏನೋ ಅವರಿಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಇದೇ 16ನೇ ತಾರೀಕು ಪಥಸಂಚಲನ ಮಾಡಲಿಕ್ಕೆ RSS ಕೂಡ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಈ ಹಿಂದೆ ಕೂಡ 13 ಅಂದರೆ ಇವತ್ತು ಇಲ್ಲಾಂದರೆ 16ನೇ ತಾರೀಕು 2 ದಿನಗಳ ಮಧ್ಯದಲ್ಲಿ ನಮಗೆ 2 ದಿನದಲ್ಲಿ ಯಾವುದಾದ್ರು ಒಂದು ದಿನ ಪಥಸಂಚಲನಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಟ್ಟಿದ್ರು. ಅದರಂತೆ ನವೆಂಬರ್ 16ಕ್ಕೆ ಈಗಾಗಲೇ ಗ್ರೀನ್ ಸಿಗ್ನಲ್ನ ಕೊಟ್ಟಿರುವಂಥದ್ದು. ಅದಕ್ಕೆ RSSನ ಬಹುತೇಕ ಮಂದಿ ಎಲ್ಲರೂ ಕೂಡ ಅಲ್ಲಿ 300ರಿಂದ 350 ಜನ ಅಲ್ಲೇ ಸ್ಥಳೀಯ ಏನು ಸ್ವಯಂ ಸೇವಕರು ಏನಿರ್ತಾರೆ ಅವರೆಲ್ಲರೂ ಕೂಡ ಪಥಸಂಚಲನದಲ್ಲಿ ಭಾಗಿಯಾಗಿ ಯಶಸ್ವಿಯನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.